ಕೆಮ್ಮಿರುದೇನು ಹಾಕಲ್ಲಪ್ಪ. ಅವರು 20-25 ಸಂಜೆ ರಾತ್ರಿ 8 ಗಂಟೆಯಿಂದ 9 ಗಂಟೆವರೆಗೂ ಕಾಲೇಜಿನಿಂದ ಒಂದು ಸರ್ಜರಿ ಡಿಪಾರ್ಟ್ಮೆಂಟಿಂದ 2 ಸ್ಟಾಫ್ ಮತ್ತು ಒಂದು 4 ಜನ PGs ಮತ್ತು ಒಂದು 4 ಜನ ಸ್ಟೂಡೆಂಟ್ಸ್ ಇಂಟರ್ನ್ಸ್ ಅವರು ಏನೋ ಅವ್ರ ಡಿಪಾರ್ಟ್ಮೆಂಟಲ್ಲಿ ಏನೋ ಒಂದು ಥೀಸಿಸ್ ಸಬ್ಮಿಷನ್ ಆಗಿದೆ ಅಂತೇಳಿ ಫೈನಲ್ MPG ಅವರು ಒಂದು ಡಿನ್ನರ್ ಪಾರ್ಟಿಗೆ ಹೋಗಿದ್ದಾರೆ. ಎಲ್ಲರೂ ಒಂದೇ ಡಿಪಾರ್ಟ್ಮೆಂಟಲ್ಲಿಂದ ಆ ಡಿನ್ನರ್ ಪಾರ್ಟಿನಲ್ಲಿ ಹೋದಾಗ ಅಲ್ಲಿ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಹೆಡ್ ಡಾಕ್ಟರ್ ಶ್ರೀನಬ್ಬರ್ ಅಂತೇಳಿ ಅಸೋಸಿಯೇಟ್ ಪ್ರೊಫೆಸರು ಮಿಸ್ಬಿಹೇವ್ ಮಾಡಿದ್ದಾರೆ ಅಂತೇಳಿ ಅಂದ್ಬಿಟ್ಟು ನಮಗೆ ವಿದ್ಯಾರ್ಥಿನಿಯಿಂದ ಸೆಕೆಂಡ್ ಇಯರ್ ವಿದ್ಯಾರ್ಥಿನಿ ಅವರಿಂದ ಕಂಪ್ಲೇಂಟ್ ಬಂದಿದೆ. ಅದು ಬಂದ ನಂತರ ನಾವು ಪಾಶ್ ಕಮಿಟಿ ಅಂತ ಇದೆ ನಮ್ಮಲ್ಲಿ. ಇಂಥ ಹರಾಸ್ಮೆಂಟ್ ಕೇಸ್ಗಳಲ್ಲಿ ವರದಿ ಎಲ್ಲ ಕೊಡೋದು ಪಾಶ್ ಕಮಿಟಿನೇ. ಪಾಶ್ ಕಮಿಟಿಗೆ ಆ ಬೇಸಿಸ್ ಮೇಲೆ ಪಾಶ್ ಕಮಿಟಿಗೂ ಕಂಪ್ಲೇಂಟ್ ಮಾಡಿದ್ದಾರೆ, ನಮಗೂ ಗಮನಕ್ಕೆ ತಂದಿದ್ದಾರೆ. ಅದರಿಂದ ನಾವು ಪಾಶ್ ಕಮಿಟಿಗೆ ಡೈರೆಕ್ಷನ್ ಕೊಟ್ಟಿದ್ದೀವಿ, ಇದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲಿಸಿ ನಮಗೆ ವರದಿ ಕೊಡಿ ಅಂತ ಹೇಳಿದ್ವಿ. ವರದಿ ಕೊಟ್ಟ ನಂತರ ನಾವು ಆ್ಯಸ್ ಪರ್ ಪ್ರೋಟೋಕಾಲ್ ಏನು ಮಾಡಬೇಕೋ ಅದು ಮಾಡಬೇಕಾಗ್ತದೆ. ಸೊ ಅದನ್ನು ಈಗ ಸದ್ಯಕ್ಕೆ ವರದಿ ನಮಗೆ ಇನ್ನೂ ಕಂಪ್ಲೀಟ್ ವರದಿ ಕೊಟ್ಟಿರೋದಿಲ್ಲ. ಆದರೂ ಕೂಡ ನಾವು ಇಂಥ ಇನ್ಸಿಡೆಂಟ್ಗಳನ್ನ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಅದರಿಂದ ನಾವು ಸರ್ಕಾರದ ಗಮನಕ್ಕೆ ಆಲ್ರೆಡಿ ಈ ವಿಷಯದ ಬಗ್ಗೆ ತಂದಿದ್ದೀವಿ. ಸೊ ಅವರಿಗೆ ಅಟ್ ದಿ ಸೇಮ್ ಟೈಮ್ ಹೊರಗಡೆ ಪೊಲೀಸ್ ಸ್ಟೇಷನ್ಲೂ ಕೂಡ ಅವರು ಕಂಪ್ಲೇಂಟ್ ಮಾಡಿದ್ದಾರೆ. ಅದ್ರ ಮೇಲೆ FIR ಆಗಿದೆ. FIR ಆದ ನಂತರ ಅವ್ರನ್ನ ಹುಡುಕಾಟದಲ್ಲಿದ್ದಾರೆ ಅವರು. ಯಾಕೆಂದರೆ ನಮ್ಮ ಕಾಲೇಜಿಗೆ ಅನ್ಅಥರೈಸ್ಡ್ ಅಬ್ಸೆಂಟ್ ಆಗಿದ್ದಾರೆ ಅವರು. ಸೊ ಅಲ್ಲಿ FIR ಆಗಿದೆ. ಸೊ FIR ವರದಿ ಮೇಲೆ ಮತ್ತು ಅವರು ಕೊಟ್ಟ ಕಂಪ್ಲೇಂಟ್ ಮೇಲೆ ನಾವು ಈಗ ಸರ್ಕಾರಕ್ಕೆ ಮುಂದಿನ ಸೂಕ್ತ ನಿರ್ದೇಶನಕ್ಕಾಗಿ ಪತ್ರವನ್ನು ಬರೆದಿದ್ದೇವೆ. ಸರ್ಕಾರದಿಂದ ಏನು ನಿರ್ದೇಶನ ಬರ್ತಾರೆ ಅದ್ರ ಪ್ರಕಾರ ನಾವು ಕ್ರಮ ವಹಿಸ್ತೀವಿ. ಟೈಮ್ ಬೌಂಡ್ ಆ ಥರ ಏನಿರಲ್ಲ. ಅದು ಟೈಮ್ ಬೌಂಡ್ ಅವ್ರ ಪ್ರಕಾರ ನಮಗೆ ಹೇಳಿದ್ದು ಅವ್ರಿಗೆ 3 monthsವರೆಗೂ ಇರ್ತದೆ ಅಂತ ಹೇಳಿದ್ದು ನಮಗೆ. ಆದರೆ ನಾವಿಲ್ಲ, ಆದಷ್ಟು ಬೇಗ ಎಷ್ಟು ಸಾಧ್ಯನೋ ಅಷ್ಟು ಬೇಗ ನಮಗೆ ವರದಿ ಕೊಡಿ ಅಂತ ಹೇಳಿದ್ದೀವಿ. ಆಲ್ರೆಡಿ ಎನ್ಕ್ವೈರಿ ಶುರು ಮಾಡಿದ್ದಾರೆ. ಈಗ ಅವರು ಅಶ್ವಿನಿ ಬರೋರು ಸಿಕ್ಕಿಲ್ಲ, ಹಾಗಾಗಿ ಇನ್ನು ಅವ್ರಿಗೆ ವಿಚಾರಣೆ ಆಗಿಲ್ಲ ಅವ್ರದ್ದು. ಬಟ್ ವಿಕ್ಟಿಮು ಮತ್ತು ಸಾಕ್ಷಿಗಳ ವಿಚಾರಣೆ ಎಲ್ಲ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ವರದಿ ಕೊಡ್ಲಿಕ್ಕೆ ಹೇಳಿದ್ದೀವಿ. ನಾವು ಮಾಡ್ಲಿಕ್ಕೆ ಬರಲ್ಲ. ಈ ವಿಷಯ ಎಸ್ಪೆಷಲಿ ಸೆಕ್ಷುವಲ್ ಹರಾಸ್ಮೆಂಟ್ಗೆ ಸಂಬಂಧಪಟ್ಟಿದ್ದಾಗಿದ್ದರಿಂದ ಆ ವಿಷಯವನ್ನು ನಾವು ಕಂಪ್ಲೇಂಟ್ ಅವ್ರ ಹತ್ರ ಮೌಖಿಕವಾಗಿ ಬಂದು ಹೇಳಿದ್ದಾರೆ. ಅವರ HODಗೆ, ಸರ್ಜರಿ ಡಿಪಾರ್ಟ್ಮೆಂಟ್ HODಗೆ ಅವರು ನಮಗೆ ಟೆಲಿಫೋನ್ ಮೂಲಕ ಕಮ್ಯುನಿಕೇಷನ್ ಮಾಡಿದ್ದಾರೆ. ನಂತರ ನೆಕ್ಸ್ಟ್ ಡೇ ಮತ್ತು MS DS ಅವರೆಲ್ಲ ಕೂತ್ಕೊಂಡು ಎನ್ಕ್ವೈರಿ ಮಾಡಿ ಇದ್ರ ಬಗ್ಗೆ ಈ ಥರ ಇನ್ಸಿಡೆಂಟ್ ಆಗಿದೆ ಅಂತ ತಿಳಿದ ಮೇಲೆ ಪಾಶ್ ಕಮಿಟಿಯನ್ನು ಕರೆದುಬಿಟ್ಟು ಅವ್ರಿಗೆ ಕಂಪ್ಲೇಂಟ್ಸ್ ಇವತ್ತು ಡಾಕ್ಯುಮೆಂಟೇಷನ್ ಮಾಡಿಸಿ ಅವ್ರ ಕಡೆಯಿಂದ ಅದು ವರದಿ ಕೊಡಲಿಕ್ಕೆ ಪಾಶ್ ಕಮಿಟಿಗೆ ಹೇಳಿದ್ದಾರೆ. ಇದು ಆಲ್ಮೋಸ್ಟ್ ಒಂದು 20th ಈ ಘಟನೆ ನಡೆದಿರೋದು 19, ಅದಾದಮೇಲೆ 23ವರೆಗೂ ಬಂದಿದ್ದಾರೆ ಅವರು. ನಮಗೆ ಒಂದು 5-6 ದಿವಸ ಬಿಟ್ಟು ವಿದ್ಯಾರ್ಥಿನಿ ಕಂಪ್ಲೇಂಟ್ ಕೊಟ್ಟಿರೋದು. ಆ ದಿವಸದಿಂದ ಅವರು ಕಾಣೆಯಾಗಿದ್ದಾರೆ. ಅದು ಇದೇ ಅಲ್ಲ, ಈ ಸಂಸ್ಥೆ ಅಂತಲ್ಲ, ಯಾವ ಸಂಸ್ಥೆಗಾದ್ರೂ ಇದು ಕಪ್ಪು ಚುಕ್ಕಿನೇ ಅಲ್ವಾ. ತಡೆಗಟ್ಟಕ್ಕೆ ನಾವನ್ನ ನೋಡಿ, ನಮ್ಮ ಕಾಲೇಜ್ ಆಲ್ಮೋಸ್ಟ್ ಸ್ಟಾರ್ಟ್ ಆಗಿ ಇದುವರೆಗೂ ಅಷ್ಟು 2007ನಲ್ಲಿ ಸ್ಟಾರ್ಟ್ ಆಗಿರೋದು ನಮ್ಮ ಸಂಸ್ಥೆ. ಸೊ ಈಗ 25 ಆಲ್ಮೋಸ್ಟ್ 15+3 18 years ಮೇಲೆ ಆಗಿದೆ. ಇದುವರೆಗೂ ನಮಗೆ ಆ ಥರ ಯಾವುದೂ ಇನ್ಸಿಡೆಂಟ್ ಆಗಿಲ್ಲ. ಸೇಮ್ ಕನ್ಸರ್ನ್ ಇದ್ದ ಸೇಮ್ ಪರ್ಸನ್ ಒಂದು ಇನ್ಸಿಡೆಂಟ್ ಆಗಿತ್ತು. ಆ ಥರ ಇನ್ಸಿಡೆಂಟು ಇದು 2ನೇ ಬಾರಿ ಹಾಕ್ತಾ ಇರೋದು, ಅದು ಸೇಮ್ ಪರ್ಸನ್. ಅದು ಬಿಟ್ಟು ಈ ಥರ ಇನ್ಸಿಡೆಂಟ್ ನಮ್ಮಲ್ಲಿ ನಮ್ಮ ಸಂಸ್ಥೆಯಲ್ಲಿ ಎಲ್ಲೂ ಹಾಗೇ ಇರಲಿಲ್ಲ. ರಕ್ಷಣೆ ಇಲ್ಲ ಸರ್, ರಕ್ಷಣೆ ಸಾಧ್ಯನೇ ಇಲ್ಲ. ಅಲ್ಲ ಈಗ ಅದರಿಂದ ನಾವು ತುಂಬ ಸೀರಿಯಸ್ ಆಗಿ ಮ್ಯಾಟ್ರ್ ತೊಗೊಂಡಿದ್ದೀವಿ. ಯಾಕೆಂದರೆ ಮುಂಚೆ ಒಂದ್ಸರಿ ಆದಮೇಲೂ ಕೂಡ ಅವರು ತಪ್ಪನ್ನು ತಿದ್ದುಕೊಂಡಿಲ್ಲ. ಮತ್ತೆ ಇದೇ ಥರ ಇನ್ಸಿಡೆಂಟ್ ಆದರೆ ಅದು ಒಬ್ಬ
ಟೀಚಿಂಗ್ ಫ್ಯಾಕಲ್ಟಿ ಆಗಿಬಿಟ್ಟು ಈ ಥರ ಮಾಡಬಾರ್ದು. ಸೊ ಅದರಿಂದ ನಾವು ಸೀರಿಯಸ್ ಆಗಿ ತೊಗೊಂಡಿದ್ದೀವಿ, ಸರ್ಕಾರದ ಗಮನಕ್ಕೆ ತಂದಿದ್ದೀವಿ, ಅಲ್ಲಿಂದ ಏನು ಆ್ಯಕ್ಷನ್ ಬರ್ತದೆ